ಕೊನೆಗೂ 5, 8, 9ನೇ ತರಗತಿಯ ಬೋರ್ಡ್ ಎಕ್ಸಾಮ್ಗೆ ಹಿಡಿದಿದ್ದ ಗ್ರಹಣ ಬಿಡುಗಡೆಯಾಗಿದೆ. ಬೋರ್ಡ್ ಎಕ್ಸಾಮ್ ನಡೆಸೋದಕ್ಕೆ ಕೋರ್ಟ್ ಅಸ್ತು ಅಂತ ಹೇಳಿದೆ. ಹೀಗಾಗಿ ಒಂದು ರೀತಿ ಅಡಕತ್ರೆಯಲ್ಲಿ ಸಿಕ್ಕಾಕೊಂಡಿದ್ದ ವಿದ್ಯಾರ್ಥಿಗಳಿಗೆ ಕೊನೆಗೂ ರಿಲೀಫ್ ಸಿಕ್ಕಿದೆ. 5, 8, 9, 11ನೇ ತರಗತಿಗಳ ಬೋರ್ಡ್ ಎಕ್ಸಾಮ್ ಫಿಕ್ಸ್. ಬೋರ್ಡ್ ಎಕ್ಸಾಮ್ಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಕೊನೆಗೂ ಗೊಂದಲದಲ್ಲಿದ್ದ ಮಕ್ಕಳು ಮತ್ತು ಪೋಷಕರಿಗೆ ಇದು ನಿಜಕ್ಕೂ ಕೂಡ ಬಿಗ್ ರಿಲೀಫ್. ಇಷ್ಟೊತ್ತಿಗೆಲ್ಲ ಎಕ್ಸಾಮ್ ಮುಗಿದು ಹೋಗಬೇಕಾಗಿತ್ತು, ಎಲ್ಲ ಸುಸೂತ್ರವಾಗಿ ನಡೆದಿದ್ದರೆ. ಆದರೆ 2 ಪೇಪರ್ ಎಕ್ಸಾಮ್ ಬರೆದುಬಿಟ್ಟು ಪಾಪ 5, 8, 9ನೇ ತರಗತಿ ವಿದ್ಯಾರ್ಥಿಗಳು ಅಡಕತ್ರಿಗೆ ಸಿಕ್ಕಾಕೊಂಡಿದ್ರು. ಎಕ್ಸಾಮ್ ನಡೆಯುತ್ತಾ ಇಲ್ವಾ, ಬೋರ್ಡ್ ಎಕ್ಸಾಮಾ ಅಥವಾ ಸ್ಕೂಲ್ ಎಕ್ಸಾಮಾ ಏನು ಅಂತ ಗೊತ್ತಿರಲಿಲ್ಲ. ಆದರೆ ಕೋರ್ಟ್ ಕೊನೆಗೂ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಏಕಸದಸ್ಯ ಪೀಠದ ಆದೇಶವನ್ನು ರದ್ದುಗೊಳಿಸಿದೆ ವಿಭಾಗೀಯ ಪೀಠ. ವಿಭಾಗೀಯ ಪೀಠಕ್ಕೆ ಸರ್ಕಾರ ಮೇಲ್ಮನವಿ ಸಲ್ಲಿಸಿತ್ತು. ಸುದೀರ್ಘ ವಿಚಾರಣೆ ನಡೆಸಿ ಬೋರ್ಡ್ ಎಕ್ಸಾಮ್ಗೆ ಅಸ್ತು ಅಂತ ಹೇಳಿತ್ತು. ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದ ಕೇಸ್ ಇದು. ಸುಪ್ರೀಂ ಕೋರ್ಟ್ ಕೊನೆಗೆ ಇದನ್ನು ಹೈಕೋರ್ಟ್ಗೆ ರೀಡೈರೆಕ್ಟ್ ಮಾಡಿದ್ರಿಂದ ಈಗ ಇಲ್ಲಿ ಅದು ಆದೇಶ ಬಂದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡೆಯೋಣ. ಮುರಳಿ, ಮೊದಲಿಗೆ ಏಕಸದಸ್ಯ ಪೀಠ ಬೇಡ ಅಂತು, ಮತ್ತೆ ಸುಪ್ರೀಂ ಕೋರ್ಟ್ ಹೋಯಿತು, ಅದಾದ ನಂತರ ಮತ್ತೆ ಇಲ್ಲಿಗೆ ರೀಡೈರೆಕ್ಟ್ ಆಯಿತು, ಕೊನೆಗೆ ಇವತ್ತಿನ ಆದೇಶ ಏನು, ಇದರ ಸಾರಾಂಶ? ಖಂಡಿತವಾಗಿ ಅರವಿಂದ್, ಏನಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕೋರ್ಟ್ ನ ಪ್ರೊಸೀಡಿಂಗ್ಸ್ ಗಳು ನಿರಂತರವಾಗಿ ನಡೀತಾ ಇದ್ದಂಥದ್ದು. ಅಂದ್ರೆ ಏಕಸದಸ್ಯ ಪೀಠ ಅಂದ್ರೆ ಕರ್ನಾಟಕದ ಹೈಕೋರ್ಟ್ ನ ಏಕಸದಸ್ಯ ಪೀಠ ಏನಿತ್ತು, ಏಕಸದಸ್ಯ ಪೀಠ ಈ ಪಬ್ಲಿಕ್ ಪರೀಕ್ಷೆ ಏನಿತ್ತು, ಪಬ್ಲಿಕ್ ಪರೀಕ್ಷೆಯನ್ನ ರದ್ದು ಮಾಡಬೇಕು ಮತ್ತು ಸ್ಕೂಲ್ ಪರೀಕ್ಷೆಗಳೇನಿತ್ತು, ಸ್ಕೂಲ್ ಪರೀಕ್ಷೆಗೆ ಒಂದು ಅವಕಾಶವನ್ನು ಮಾಡಬೇಕು ಅಂತ ಹೇಳಿ ಒಂದು ಆದೇಶವನ್ನ ಮಾಡಿತ್ತು. ಅಷ್ಟರೊಳಗೆ 2 ಪರೀಕ್ಷೆಗಳು, ಪಬ್ಲಿಕ್ ಪರೀಕ್ಷೆಗಳು ಮುಕ್ತಾಯಗೊಂಡಿತ್ತು. ಅಂದ್ರೆ 5 ಮತ್ತು 8 ಮತ್ತು 9ನೇ ತರಗತಿಯ ಏನು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಮುಕ್ತಾಯಗೊಂಡಿತ್ತು. ಅದಾದ ನಂತರ ವಿಭಾಗೀಯ ಪೀಠಕ್ಕೆ ಸರ್ಕಾರ ಅಂದ್ರೆ ರಾಜ್ಯ ಸರ್ಕಾರ ಒಂದು ಮೇಲ್ಮನವಿಯನ್ನ ಸಲ್ಲಿಕೆಯನ್ನ ಮಾಡಿ ಏಕಸದಸ್ಯ ಪೀಠದ ಆದೇಶವನ್ನ ರದ್ದು ಮಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದ್ರು. ಸುದೀರ್ಘ ವಿಚಾರಣೆ ಆದ ಬಳಿಕ ಇವಾಗ ಮತ್ತೊಂದು ಆದೇಶವನ್ನ ವಿಭಾಗೀಯ ಪೀಠ ಈಗ ಹೊರಡಿಸಿರುವಂತದ್ದು. ಆ ಆದೇಶದ ಪ್ರಕಾರ ಈಗ ಎಲ್ಲಾ 5 ಮತ್ತು 8, 9ನೇ ತರಗತಿಗಳಿಗೆ 2 ಪರೀಕ್ಷೆಗಳು ಮುಕ್ತಾಯಗೊಂಡಿದ್ದು. ಜೊತೆಗೆ ಮಕ್ಕಳಿಗೆ ಈಗಾಗಲೇ ಕೋರ್ಟ್ ಅಲ್ಲಿ ತೀರ್ಮಾನ ಆಗೋ ತನಕ ಕೂಡ ರಜೆಯನ್ನ ಘೋಷಣೆ ಮಾಡಿ ಮಕ್ಕಳಿಗೆ ಕೊಟ್ಟಿರುವಂತದ್ದು. ಸರ್ಕಾರ ಈ ಬಗ್ಗೆ ಚಿಂತನೆಯನ್ನ ಮಾಡಬೇಕು ಮತ್ತು ತ್ವರಿತಗತಿಯಲ್ಲಿ ಈ ಎಕ್ಸಾಮ್ ಅನ್ನ ಪರೀಕ್ಷೆಯನ್ನ ಮಾಡಬೇಕು. ಯಾಕಂದ್ರೆ ಏಕಸದಸ್ಯ ಪೀಠ ಆದೇಶ ಏನಿತ್ತು, ಆ ಆದೇಶವನ್ನ ರದ್ದು ಮಾಡಿರುವಂತದ್ದು ಮತ್ತು ಪಬ್ಲಿಕ್ ಪರೀಕ್ಷೆಗೆ ಅನುವನ್ನ ಮಾಡಿಕೊಟ್ಟಿರುವಂತದ್ದು. ಜೊತೆಗೆ ಮಕ್ಕಳು ಬೇರೆ ಬೇರೆ ಕಡೆ ಹೋಗಿರೋ ಹಿನ್ನೆಲೆಯಲ್ಲಿ ಆ ಬಗ್ಗೆನೂ ಕೂಡ ಸರ್ಕಾರ ಗಮನಕ್ಕೆ ತೆಗೆದುಕೊಂಡು ಶಿಕ್ಷಣ ಇಲಾಖೆ ಒಂದು ಸಭೆಯನ್ನ ಮಾಡಿ ಅದಾದ ನಂತರ ಒಂದು ದಿನಾಂಕವನ್ನು ಹೊರಡಿಸಿದ ಬಳಿಕ ಮಕ್ಕಳ ಪರೀಕ್ಷೆಗೆ ಅನುಗುಣವಾಗಿ ಅಂದ್ರೆ ಅವರ ಅನುಕೂಲಕ್ಕೆ ಅನುಗುಣವಾಗಿ ಪರೀಕ್ಷೆಗಳನ್ನ ನಡೆಸಬೇಕು ಅಂತೇಳಿ ಈಗ ವಿಭಾಗೀಯ ಪೀಠ ಒಂದು ಆದೇಶವನ್ನ ಮಾಡಿರುವಂತದ್ದು. ಅರವಿಂದ್, ಓಕೆ ಮುರಳಿ, ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ನಿಜ, ವಿದ್ಯಾರ್ಥಿಗಳನ್ನು ಕೂಡ ಪರಿಗಣನೆಗೆ ತಗೋಬೇಕಾಗುತ್ತೆ. ಎಕ್ಸಾಮ್ ಯಾವಾಗಲೋ ಏನೋ ಅಂತ ಅಂದ್ಬಿಟ್ಟು ಬೇಸಿಗೆ ರಜಕ್ಕೆ ಬೇರೆ ಬೇರೆ ಊರುಗಳಿಗೆ ಹೊಟ್ಟೋಗಿರ್ತಾರೆ, ಬರೋದಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕಲ್ಲ.